ಅಂತ ಹೇಳಿದಾಗ ಇದೊಂದು ಫ್ಯಾಮಿಲಿ ಡ್ರಾಮಾ. ಈ ಎಲ್ಲರೂ ಸಹಜವಾಗಿ ದೊಡ್ಡ ಮನೆ ಅಂತ ಅಂದ ತಕ್ಷಣ ದೊಡ್ಡ ಮನೆ, ನಮ್ಮ ಚಿತ್ರರಂಗಕ್ಕೆ ದೊಡ್ಡ ಮನೆ ಅಣ್ಣವ್ರದ್ದು ಕುಟುಂಬ. ನಾವು ಅಣ್ಣವರ ಕಟ್ಟ ಅಭಿಮಾನಿಗಳು ಹಾಗೂ ದೊಡ್ಡ ಮನೆಯ ಅಭಿಮಾನಿಗಳು. ನಾನು ಚಿಕ್ಕೋದ್ರಿಂದನೂ ಅಷ್ಟೇ, ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ, ಕೊನೆ ಉಸಿರು ಇರುವವರೆಗೂ ಅಷ್ಟೇ ನಾನು ದೊಡ್ಡ ಮನೆಯ ಅಭಿಮಾನಿ. ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ನಮಗೆಲ್ರಿಗೂ ದೊಡ್ಡ ಮನೆ ಅದೇನೆ. ಜೊತೆಗೆ ಈ ಸಿನಿಮಾಗೆ ದೊಡ್ಡ ಮನೆ ಸೊಸೆ ಅಂತ ಹೆಸರಿಟ್ಟಿದ್ರಲ್ಲ, ಅದಕ್ಕೇನೋ ರಿಲೇಷನ್ ಇದೆಯಾ ಅಂತ ಏನೋ ಪ್ರಶ್ನೆ ಮೂಡಿದ್ರೆ ಖಂಡಿತವಾಗಿ ಇರೋದಿಲ್ಲ. ಇದು ಒಂದು ಪಕ್ಕಾ ಫಿಕ್ಷನಲ್ ಟೈಟಲ್, ಕಥೆಯೂ ಕೂಡ ಹಾಗೆ. ಎಲ್ಲ ಊರುಗಳಲ್ಲೂ ಒಂದು ದೊಡ್ಡ ಮನೆ ಇರುತ್ತೆ. ಆಮೇಲೆ ಎಲ್ಲ ಮನೆಗಳು ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ದೊಡ್ಡದೇ ಅವ್ರಿಗೆ, ಪ್ರತಿ ಕುಟುಂಬವು. ಹಾಗಾಗಿ ಇದು ಒಂದು ಯಾವುದೋ ಒಂದು ಊರಿನಲ್ಲಿ ಇರುವಂತಹ ಒಂದು ದೊಡ್ಡ ಮನೆ, ಅಲ್ಲಿರುವಂತಹ ಆ ಮನೆಯ ಸದಸ್ಯರು, ಅಲ್ಲಿ ನಡೆಯುವಂಥ ಒಂದು ಕತೆ ಇದು ದೊಡ್ಡ ಮನೆ. ಹಾಗಾಗಿ ಈ ದೊಡ್ಡ ಮನೆ ಕತೆ ಬೇರೆ ಯಾವುದೇ ಮನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಕ ಫಿಕ್ಷನ್ನು, ಒಂದು ಕಾಲ್ಪನಿಕ ಕತೆ, ಕಾಲ್ಪನಿಕ ಪಾತ್ರಗಳು. ಹಾಗಾಗಿ ಈ ಒಂದು ಟೈಟಲ್ ಅದಕ್ಕೆ ಸುಮ್ಮನೆ ಆಪ್ಟ್ ಆಗುತ್ತೆ. ಇದನ್ನು ನಾನು ಫಾರ್ಮ್ಯಾಟ್ ಮಾಡ್ಕೊಂಡಾಗ, ಒಂದು ಮನೆಗೆ ಒಬ್ಬ ಸೊಸೆ ಅತಿಥಿಯಾಗಿ, ಅಂದರೆ ಫಸ್ಟ್ ಬಂದಾಗ ಅತಿಥಿ ಥರ, ಆಮೇಲೆ ಆ ಮನೆಯ ಒಡತಿ ಆಗೋಯ್ತಾಳೆ ಆಕೆ. ಆಮೇಲೆ ಅಲ್ಲಿ ಅವಳಿಗೆ ಒಂದು ಬೇರೆ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಬಂದಾಗ ಅವಳಿಗೆ ಆಗುವಂಥ ಅನುಭವಗಳು, ಅವಳಿಗೆ ಸಿಗುವಂತಹ ಅನುಭವಗಳು, ಅವಳ ದೃಷ್ಟಿಕೋನಗಳು, ಇವೆಲ್ಲವೂ ಕೂಡ ಅವಳು ಫೀಲ್ ಮಾಡ್ತಾ, ಅವಳು ಅನುಭವಿಸ್ತಾ ಹೋಗುವಂತಹ ಒಂದು ಜರ್ನಿ ಇದು. ಅಲ್ಲಿ ಹೊಸ ಸದಸ್ಯಳಾಗಿ ಎಂಟ್ರಿ ಆಗುವ, ಪ್ರವೇಶಳಾಗುವ ಒಂದು ಸೊಸೆ ಆಮೇಲೆ ಆ ಮನೆಯ ಒಡತಿಯೇ ಆಗೋಗ್ತಾಳೆ. ಇದು ಮೊದಲು ನಡ್ಕೊಂಬಂದಿರೋದು. ಬೇರೆ ಮನೆಯಿಂದ ಬಂದರೂ ಕೂಡ ಆ ಮನೆಯ ಒಡತಿ ಆಗ್ತಾಳೆ. ಒಡತಿ ಆದಾಗ ಅವ್ರಿಗೆ ಆ ಒಂದು ಇನ್ಚಾರ್ಜ್, ಆ ಒಂದು ಸಂಪೂರ್ಣವಾದಂತಹ ಹಕ್ಕುಗಳು ಮತ್ತು ಪಡ್ಕೊಂಡಾಗ ಅದ್ರ ಜೊತೆಗೆ ಒಂದಷ್ಟು ಕರ್ತವ್ಯಗಳು ಕೂಡ ಸೇರ್ಕೊತ ಹೋಗ್ತವೆ. ಆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಿಭಾಯಿಸುವಂತಹ ಹೊತ್ತಿನಲ್ಲಿ ಏನಾದರೂ ಘರ್ಷಣೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಈ ಥರದ್ದು ಏನಾರು ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಅಲ್ಲಿ ಒಂದು ಪಾತ್ರವನ್ನು ಮಾಡಬೇಕಾಗುತ್ತೆ. ಅದೇ ಸೊಸೆ ಆ ಒಂದು ಸಮಾಜದಲ್ಲಿ, ಆ ಜನರ ಮಧ್ಯದಲ್ಲಿ ಇರುವಂತಹ ದೊಡ್ಡ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಇರುವಂತಹ, ಪರಿಕಲ್ಪನೆಗೆ ಇರುವಂತಹ ಬೆಲೆ, ಗೌರವವನ್ನು ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಅಂದರೆ ಅವ್ರ ಮನೆಗೆ ಇರುವಂತಹ ಸಾಮಾಜಿಕವಾಗಿ ಇರುವಂತಹ ಗೌರವವನ್ನು ಕಾಪಾಡಿಕೊಂಡು ಹೋಗ್ಬೇಕಾದ್ರೂ ಜವಾಬ್ದಾರಿ ಸೊಸೆಗಿರ್ತದೆ. ಆದರೆ ಅದೇ ಸೊಸೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ, ಅವ್ರ ವ್ಯಕ್ತಿತ್ವದಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಕೂಡ ವರ್ಷಾನುಗಟ್ಲೆಯಿಂದ ಪಾರಂಪರಿಕವಾಗಿ ನಡೆದು ಬಂದಿರುವಂತಹ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ, ಆ ಮನೆ ಬಗ್ಗೆ ಇರುವಂತಹ ಗೌರವ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಆಮೇಲೆ ಹೆಚ್ಚಾಗಿ ಒಂದು ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಒಂದು ದೊಡ್ಡ ಕುಟುಂಬ, ಹಲವಾರು ಸದಸ್ಯರು ಇರ್ತಾರೆ. ದೊಡ್ಡ ಕುಟುಂಬ, ಹಲವಾರು ಸದಸ್ಯರು ಇರ್ತಾರೆ ಅಂತ ಹೇಳಿದ ತಕ್ಷಣ ಅಲ್ಲಿ ಸಂತೋಷ, ನೋವು, ನಲಿವು, ಸುಖ, ದುಃಖ, ಸರಸ, ವಿರಸ, ಸಂತೋಷ, ವೈಮನಸ್ಸು ಇವೆಲ್ಲವೂ ಸಹಜವಾಗಿರ್ತವೆ, ಎಲ್ಲ ಕುಟುಂಬದಲ್ಲೂ ಇರ್ತದೆ. ಆದರೆ ಒಂದು ಐಕಾನಿಕ್ ಆಗಿ, ಒಂದು ಆದರ್ಶಪ್ರಾಯವಾಗಿ ಇರುವಂತಹ ಒಂದು ಕುಟುಂಬ, ಆ ಕುಟುಂಬಕ್ಕೆ ಏನಾದ್ರು ಒಂಚೂರು ಕಳಂಕ ತರಬೇಕು ಅಥವಾ ಏನಾದ್ರು ಮಾಡಬೇಕು ಅನ್ನೋ ಪ್ರಯತ್ನಗಳು ಸಹಜವಾಗಿ, ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೀತಾನೆ ಇರ್ತದೆ. ಆದರೆ ಅವೆಲ್ಲ ಸಮಸ್ಯೆಗಳ ನಡುವೆ, ಕಳಂಕಗಳ ನಡುವೆ ಮತ್ತೆ ಒಂದು ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದನ್ನ ಅಥವಾ ಮತ್ತೆ ಗೌರವ ಉಳಿಸ್ಕೊಳ್ಳುವಂಥದ್ದನ್ನ, ಮತ್ತೆ ಎಲ್ಲ ಸದಸ್ಯರಿಗೆ ಏನೇ ವೈಮನಸ್ಸುಗಳು ಬಂದಿದ್ರು ಕೂಡ, ಮಿಸ್ಅಂಡರ್ಸ್ಟ್ಯಾಂಡ್ಸ್ ಬಂದಿದ್ರು ಕೂಡ ಮತ್ತೆ ಹೇಗೆ ಯುನೈಟ್ ಮಾಡ್ಕೊಬೇಕು, ಎಲ್ಲವನ್ನು ಮತ್ತೆ ವಾಪಸ್ ಕಟ್ಕೊಬೇಕು ಅನ್ನೋ ಒಂದು ಪ್ರಜ್ಞೆ ಮತ್ತು ಜವಾಬ್ದಾರಿ ಎಲ್ಲ ಸದಸ್ಯರು ಇರಬೇಕಾಗುತ್ತೆ. ಆ ಮನೆಯ ಸದಸ್ಯ ಒಬ್ಬ ಏನಾದ್ರು ಒಂದು ತಪ್ಪು ಹೆಜ್ಜೆ ಇಡ್ತು ಅಂತ ಹೇಳಿದ್ರೆ ಇಡೀ ಮನೆಗೆ ಒಂದು ಕಪ್ಪು ಚುಕ್ಕಿ ಅಥವಾ ಡ್ಯಾಮೇಜ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಆ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಮನೆಗೆ ಇರುವಂತಹ ಮರ್ಯಾದೆ ಮತ್ತು ಗೌರವವನ್ನು ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಏನೇನು ಹೆಚ್ಚು ಕಡಿಮೆಗಳಾಗ್ತವೆ, ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ, ಮತ್ತೆ ಅದು ದೊಡ್ಡ ಮನೆಯಾಗಿ ಉಳ್ಕೊಂತದ ಅಥವಾ ಮತ್ತೆ ಏನಾದ್ರು ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ. ಎಲ್ಲ ಮನೆ ಅಂದ ತಕ್ಷಣ ಸಹಜವಾಗಿ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ. ಎಲ್ಲವನ್ನು ಮೀರಿ ನಿಂತು ಆ ಮನೆಗಿರುವಂಥ ಗೌರವವನ್ನ ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಎಲ್ಲರೂ ಇರ್ತದೆ. ಅದಾಗುತ್ತಾ ಇಲ್ವಾ ಅನ್ನೋದು ಕಾನ್ಸೆಪ್ಟ್ ಇದು ಸಿನಿಮಾ. ಏನ್ ಸರ್ ಕಥೆ? ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಓಕೆ, ಇದು ಕಾಲ್ಪನಿಕ ಕತೆ. ನಾವು ನೋಡ್ತಾ ಇರ್ತೀವಲ್ಲ, ನಮ್ಮ ಮನೆಗೆ ಇಬ್ಬರು ಸೊಸೆಯಾಗಿ ಬಂದಿರೋಂಥವ್ರನ್ನ ನಾವು ಪ್ರಾಕ್ಟಿಕಲ್ ನೋಡ್ತಾ ಇರ್ತೀವಿ. ಮತ್ತು ಕೆಲವು ಕುಟುಂಬಗಳಲ್ಲಿ ನೋಡ್ತಾ ಇರ್ತೀವಿ. ಅವ್ರು ನೋಡೋ ದೃಷ್ಟಿಕೋನ, ಹೊಸದಾಗಿ ಎಂಟ್ರಿ ಆದಾಗ ಹೆಂಗಿರ್ತದೆ, ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೆಂಗೆ ಹೋಗ್ತಾ ಇರ್ತಾರೆ. ಆಮೇಲೆ ಇಡೀ ಇನ್ಚಾರ್ಜು ಆಕೆಗೆ ಹೋದಾಗ ಹೆಂಗೆ ಅವಳು ಎಷ್ಟು ಇನ್ಚಾರ್ಜ್ ತೊಗೊಂಡು ಎಲ್ಲ
ಸಂಭಾಳಿಸ್ಕೊಂಡು ಹೋಗುವಂಥ ಒಂದು ಸ್ಟ್ಯಾಮಿನ ಹೆಂಗೆ ಮಾಡ್ಕೊಬೇಕು. ಸಪೋಸ್ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಎಷ್ಟು ಸಮಸ್ಯೆಗಳಾಗ್ತವೆ, ಸಮಾಜಕ್ಕೆ ಒಂದು ಹೆಂಗೆ ರಾಂಗ್ ಮೆಸೇಜ್ ಆಗುತ್ತೆ. ಮತ್ತು ನೀವು ವರ್ಷಗಟ್ಟಲೆಯಿಂದ ಉಳಿಸ್ಕೊಂಡ್ಬಂದಿರುವಂತಹ ಒಂದು ಗೌರವ ಎಲ್ಲೋ ಒಂದು ಸಣ್ಣ ಸಣ್ಣ ಘಟನೆಗಳಿಂದ ಒಡೆದೋಗುವಂಥ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಮತ್ತು ಯೂನಿಟ್ ಆಗಿ ಹಂಗೆ ಉಳ್ಕೊತಾರ ಅನ್ನೋದು ಪ್ರಶ್ನೆ ಆಗುತ್ತೆ. ಅದು ಸರ್ ಇದನ್ನ ಕಂಪ್ಲೀಟ್ ಬೆಂಗಳೂರು ಸುತ್ತಮುತ್ತ ಮತ್ತು ಬೆಂಗಳೂರು ಇಲ್ಲಿ ಕಾನ್ಸೆಪ್ಟ್ ಪ್ಲಾನ್ ಮಾಡಿದ್ದೀವಿ. ಟೆಕ್ನಿಷಿಯನ್ಸ್ ಓಕೆ. ಈ ದೊಡ್ಡಮನೆ ಸೊಸೆಯ ಪಾತ್ರದಲ್ಲಿ ರಾಗಶ್ರೀ ಕಾಣಿಸ್ಕೊತಾ ಇದ್ದಾರೆ. ದೊಡ್ಡಮನೆಯ ಒಡೆಯನ ಪಾತ್ರದಲ್ಲಿ ಸುಂದರರಾಜ್ ಸರ್ ಕಾಣಿಸ್ಕೊತಾ ಇದ್ದಾರೆ. ಅವರ ಮಿಸ್ಸಸ್ ಪಾತ್ರದಲ್ಲಿ ಮಮತಾಶ್ರೀ ಅವರು ಕಾಣಿಸ್ಕೊತಾ ಇದ್ದಾರೆ. ಟೆಕ್ನಿಷಿಯನ್ಸ್ ಆಯಿತು ಇವರಿಬ್ಬರು ಪಾತ್ರಗಳು. ಇನ್ನು ಟೆಕ್ನಿಷಿಯನ್ಸ್ ಬಂದಾಗ ನಮ್ಮ ಕ್ಯಾಮ್ರಾಮನ್ ಸೋಮು ಪರಿಚಯ ಮಾಡ್ಕೊಡ್ತೀನಿ. ಸೋಮು, ಮೈಸೂರು ಸೋಮು ಅಂತ ಬಾಪ ತಂತ್ರಜ್ಞರ ಇಲ್ಲ ವೇದಿಕೆ ಮೇಲೆ. ಓಕೆ, ನಮ್ಮ ಮೈಸೂರು ಸೋಮು ಅವರು ಇಲ್ಲಿ ಕೂತ್ಕೊ. ಸೊ ಮೈಸೂರು ಸೋಮು ಅಂತ ಈ ಹುಡುಗ ಸುಮಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೆ. ಒಂದು ಒಳ್ಳೆ ವೇದಿಕೆ ಸಿಕ್ಕರೆ, ಒಂದು ಒಳ್ಳೆ ಅವಕಾಶ ಸಿಕ್ಕರೆ ಏನಾದ್ರು ಒಂದು ಪ್ರೂವ್ ಮಾಡಬೇಕು ಅಂದ್ಕೊಂಡು ಹುಡುಗ ಸ್ವಲ್ಪ ಹಪ್ಪಿಸ್ತಾ ಇದ್ದ. ಮಾಡ್ತೀಯಪ್ಪ ಅಂತ ಕೊಟ್ಟಿದ್ದೀನಿ ಅವಕಾಶ. ಅವ್ನ ಬ್ಯಾಕ್ಗ್ರೌಂಡ್ ವರ್ಕು, ಅವ್ನು ಬೇರೆ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾಗ ಸೆಟ್ಗೆಲ್ಲ ಹೋಗಿ ಅವನು ವಿಷನ್ ಹೇಗೆ ಥರ ಇದೆ, ಅವನ ಟೇಸ್ಟ್ ಯಾವ ಥರ ಇದೆ ಎಲ್ಲ ಸ್ಟಡಿ ಮಾಡ್ಕೊಂಬಂದು ಮಾಡಪ್ಪ ಅಂತ ಕೊಟ್ಟಿದ್ದೀನಿ. ಈ ಜೊತೆಗೆ ಇನ್ನು ನಿತೀಶ್ ಮೈಸೂರು ಅಂದ್ಕೊಂಡು ಮೈಸೂರು ಹುಡುಗನೇ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಹಿಂದಿನ ಚಿತ್ರ ಕೃತ್ಯಾಗೆ ಮ್ಯೂಸಿಕ್ ಮಾಡಿದ್ದ ಹುಡುಗ. ತುಂಬ ಚೆನ್ನಾಗಿ ರವಿ ಬಸರು ಶಿಷ್ಯ ಅವ್ರ ಜೊತೆ ವರ್ಕ್ ಮಾಡಿದ್ರಂತೆ. ಚೆನ್ನಾಗಿ ಕಂಪೋಸಿಂಗ್ ಎಲ್ಲ ಮಾಡ್ತಾನೆ, ಬ್ಯಾಕ್ಗ್ರೌಂಡ್ಸ್ಗಳು ತುಂಬ ಚೆನ್ನಾಗಿ ಮಾಡ್ತಾನೆ. ಮಾಡಪ್ಪ ಇದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನಿತೀಶ್ ಸಂಗೀತ ಕೊಡ್ತಾ ಇದ್ದಾರೆ. ಇನ್ನು ಸಂಕಲನ ಕಿರಣ್ ಕೌಶಿಕ್ ಅಂತ ಅವನು ನಮ್ಮ ಕೃತ್ಯಾಗೆ ಮಾಡಿದ್ದ ಹುಡುಗ. ಆ ಹುಡುಗನ ಈ ಚಿತ್ರಕ್ಕೆ ಸಂಕಲನ ಎಡಿಟಿಂಗ್ ಮಾಡ್ತಾ ಇದ್ದಾನೆ. ಅವನು ಇವರೆಲ್ಲ ಯಂಗ್ಸ್ಟರ್ಸು, ತುಂಬ ಯಂಗ್ಸ್ಟರ್ಸು, ಏನೋ ವಿಷನ್ ಇಟ್ಕೊಂಡು ಚಿತ್ರರಂಗದಲ್ಲಿ ಏನೋ ಒಂದು ಮಾಡಬೇಕು ಅಂದ್ಕೊಂಡಿರೋಂಥ ಹುಡುಗರನ್ನ ಯಂಗ್ ಮೆಂಟಾಲಿಟಿ ಇರೋಂಥ ಈ ಒಂದು ಸಿನಿಮಾದಲ್ಲಿ ಟೀಮ್ ಆಗಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಂತೆ ಸಂಭಾಷಣೆ ವಿನಯ್ ಇದ್ದೀರಾ? ಓಕೆ, ಅಲ್ಲೇ ಇದ್ದಾರೆ. ಈ ಚಿತ್ರಕ್ಕೆ ಚಿತ್ರಕಥೆಗೆ ಫುಲ್ಲು ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಕತೆ ಮಾಡ್ಕೊಂಡಿದ್ದೆ. ಅದಕ್ಕೆ ಚಿತ್ರಕಥೆ ಆಗಿ ಮಾರ್ಪಾಟ ಆಗೋದ್ರಲ್ಲಿ ವಿನಯ್ ಮತ್ತು ಸಂಪೂರ್ಣ ಸಂಭಾಷಣೆಯನ್ನು ವಿನಯ್ ಕುಮಾರ್ ಬರೆದಿದ್ದಾರೆ. ಅವರು ಸುಮಾರು ಸಿನಿಮಾಗಳಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಸುಮಾರು ವರ್ಷಗಳಿಂದ ನಿಮ್ಮ ಜೊತೆ ಕೆಲಸ ಮಾಡಬೇಕು ಸರ್ ಅಂತ ಹೇಳ್ತಾ ಇದ್ರು. ಈ ಸಿನಿಮಾದಲ್ಲಿ ಬನ್ನಿ ಅಂತ ಕರ್ಕೊಂಡು ಅವ್ರು ಕೆಲಸ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬರ್ಕೊಂಬಂದಿದ್ದಾರೆ. ಎಲ್ಲೂ ಕೂಡ ಅಂದರೆ ನಮ್ಮ ಸಿನಿಮಾ ನಮ್ಮ ಕತೆ ನಮಗೆ ಎಲ್ರಿಗೂ ಇಷ್ಟ. ನಾನು ಒಂದು ಫ್ಲೋನಲ್ಲಿ ನೋಡಿದಾಗ ಸೊ ಎಲ್ಲೂ ಒಂದು ಕಡೆ ಬಾಲಿಶ ಅನ್ನಿಸ್ಬಾರ್ದು, ತುಂಬ ಏನು ಉತ್ಪ್ರೇಕ್ಷೆ ಅಂತ ಅನ್ನಿಸ್ಬಾರ್ದು, ಇಂದ ಯಥಾಸ್ಥಿತಿಯಲ್ಲಿ ಕಟ್ಕೊಡೋಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿದಾಗ ತುಂಬ ಚೆನ್ನಾಗಿ ಬರ್ಕೊಂಬಂದಿದ್ದಾರೆ ಸಂಭಾಷಣೆ ಎಲ್ಲ. ವಿನಯ್ ಕುಮಾರ್ ಅವರು ಒಳ್ಳೆ ಪ್ರಾಮಿಸಿಂಗ್ ರೈಟರ್ ಆಗಿ ಇರ್ತಾರೆ ಅಂತ ನಾನು ಅಂದ್ಕೋತೀನಿ. ಜೊತೆಗೆ ಶೂಟಿಂಗು 18ನೇ ತಾರೀಕು ಫೆಬ್ರವರಿಯಿಂದ. ನಾನು 8ನೇ ತಾರೀಕಿಂದ ಪ್ಲಾನ್ ಮಾಡಿದ್ದೆ. ಇನ್ನು 2 ದಿವಸದಲ್ಲಿ ಇನ್ನು ಸ್ವಲ್ಪ ಪ್ರಿಪ್ರೇಷನ್ಸ್ ಇದೆ ನನಗೆ. ಆತರಕ್ಕೆ ಹೋಗಿ ಆಮೇಲೆ ಸಮಸ್ಯೆಗಳಾಗಬಾರ್ದು. ನಂದಿಬ್ಬರು ಆರ್ಟಿಸ್ಟ್ ಫೈನಲ್ ಮಾಡೋದಿದ್ದೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ. ಅವ್ರನ್ನ ಫೈನಲ್ ಮಾಡಿಬಿಟ್ಟು ಫೆಬ್ರವರಿ 18th ಶೂಟಿಂಗ್ಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದೇ ಶೆಡ್ಯೂಲಲ್ಲಿ ಸಿನಿಮಾ ಕಂಪ್ಲೀಟ್ ಆಗಿಬಿಡುತ್ತೆ. ನಮ್ಮ ನಿರ್ಮಾಪಕರು ಎಷ್ಟು ಸ್ಪೀಡಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಈಗ ಫೆಬ್ರವರಿಲಿ ಶೂಟಿಂಗು, ಮಾರ್ಚಲ್ಲಿ ಮುಗಿದು ಏಪ್ರಿಲ್ ಪೋಸ್ಟ್ ಪ್ರೊಡಕ್ಷನ್ನು, ಮೇನಲ್ಲಿ ಫುಲ್ಲು ರಿಲೀಸ್ ಮಾಡೋಕ್ಕೆ ಅವರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅವರು. ಆಗ ಅವ್ರು ಇನ್ನೂ ಬೇಗನೆ ಮಾಡು ಅಂತ ಹೇಳಿದ್ರು. ಬೇಗನೆ ಮಾಡೋಕ್ಕೆ ದೊಡ್ಡ ಮನೆ ಸೊಸೆ ಅಂತ ಟೈಟ್ಲು ತೊಗೊಂಡ್ಬಿಟ್ಟಿದ್ದೀವಿ. ಇರಿ ಸರ್, ಏನೋ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಡ್ರ್ಯಾಗ್ ಮಾಡ್ತಾ ಇರ್ತಾರೆ, ಪ್ರೊಡ್ಯೂಸರು ಸ್ಲೋ ಮಾಡ್ತಿರ್ತಾರೆ ಸಿನಿಮಾಗಳಲ್ಲಿ. ಇಲ್ಲಿ ಪ್ರೊಡ್ಯೂಸರ್ ಸ್ಪೀಡ್ ಇದ್ದಾರೆ, ನಾನು ಲ್ಯಾಗ್ ಮಾಡ್ತಾ ಇದ್ದೀನಿ. ಆಯ್ತು, ಸ್ವಲ್ಪ ಸಣ್ಣ ಸಮಯ ಬೇಕಾಗುತ್ತೆ. ಕನಿಷ್ಠ ಒಂದು 3 ತಿಂಗಳಾದ್ರೂ ಬೇಕಾಗುತ್ತೆ, ಒಂದು 3-4 ತಿಂಗಳು ಸಿನಿಮಾ ಮಾಡೋದಕ್ಕೆ. ಟೈಟ್ಲು ನಮಗೆ ಚೆನ್ನಾಗಿರೋದು ಸಿಕ್ಕಿದೆ. ಹಾಗಾಗಿ ಅದಕ್ಕೆಲ್ಲೂ ಅನ್ಯಾಯ ಆಗಬಾರ್ದು, ದ್ರೋಹ ಆಗಬಾರ್ದು, ನ್ಯಾಯ ಒದಗಿಸೋಣ, ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ಕೊಂಡೆ. ಈಗ ಅದು 18ರಿಂದ ಶುರುವಾಗಿ ಒಂದೇ ಶೆಡ್ಯೂಲಲ್ಲಿ ಮುಗೀತದೆ. ಅತಿ ಶೀಘ್ರದಲ್ಲೇ ತೆರೆಗೆ ಕೂಡ ಬರ್ತಾ ಇದೆ.